ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 3ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ಸೆಂಡ್ಸ್ ಸೀನಿಯರ್ ಡಿಪ್ಲೊಮ್ಯಾಟ್ಸ್ ಟು ಕಾಬುಲ್ ಫಾರ್ ಟಾಕ್ಸ್ ವಿತ್ ತಾಲಿಬಾನ್. ಭಾರತವು ತಾಲಿಬಾನ್ನೊಟ್ಟಿಗೆ ಮಾತುಕತೆಯನ್ನಾಡಲಿಕ್ಕೆ ಸೀನಿಯರ್ ಡಿಪ್ಲೊಮ್ಯಾಟ್ಸ್ ಗಳನ್ನ ಕಾಬೂಲಿಗೆ ಅಂದ್ರೆ ಅಫ್ಘಾನಿಸ್ತಾನದ ರಾಜಧಾನಿಗೆ ಕಳಿಸಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ತಾಲಿಬಾನ್ ಭಾರತವನ್ನ ತನ್ನ ಎಂಬಸಿಯನ್ನ ಮತ್ತೆ ಅಲ್ಲಿ ವಾಪಸ್ಸು ರೀಓಪನ್ ಮಾಡಲಿಕ್ಕೆ ಕೇಳ್ತಾ ಇರ್ತಕ್ಕಂಥದ್ದನ್ನ ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ವಿಚಾರವನ್ನ ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯಾಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿನ ಅಟ್ಯಾಕ್ ಆಗಿ ತಾಲಿಬಾನಿನ ಸರ್ಕಾರ ರಚನೆಯಾದ ನಂತರದಲ್ಲಿ ಭಾರತ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ತಾಲಿಬಾನ್ ಟೇಕ್ ಓವರ್ ಆದ ನಂತರದಲ್ಲಿ ಇಂಡಿಯಾ ಅಫಿಷಿಯಲ್ ಡೆಲಿಗೇಷನ್ ಅನ್ನ ಈಗ ಅಫ್ಘಾನಿಸ್ತಾನಕ್ಕೆ ಮಾಡಿರ್ತಕ್ಕಂಥದ್ದು. ಫಸ್ಟ್ ಟೈಮ್ ಅಫಿಷಿಯಲ್ ಡೆಲಿಗೇಷನ್ ಆಗಿದೆ. ಇದನ್ನ JP ಸಿಂಗ್ ಅವರು ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಈ JP ಸಿಂಗ್ ಅಂತ ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಅಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇನ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತ JP ಸಿಂಗ್ ಅವರ ಮುಂದಾಳತ್ವದಲ್ಲಿ ಇವತ್ತು ಡೆಲಿಗೇಷನ್ ಅಫಿಷಿಯಲ್ ಡೆಲಿಗೇಷನ್ ಅನ್ನುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದೊಂದಿಗೆ ಭಾರತದ ಪರವಾಗಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನನ್ನ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಯಾವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇದ್ವು, ಅದು ಈ ತಾಲಿಬಾನ್ನ ಟೇಕ್ ಓವರ್ ನಿಂದಾಗಿ ಸ್ಟಾಲ್ ಆಗಿತ್ತು, ಇದುವರೆಗೂ ನಿಂತಿತ್ತು ಪ್ರೋಸೆಸ್, ಇವನ್ನ ಮತ್ತೆ ರೆಸ್ಯೂಮ್ ಮಾಡೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹಾಗೇನೆ ಡಿಪ್ಲೊಮ್ಯಾಟಿಕ್ ಟೈಸ್ ಯಾವ ರೀತಿ ಇರಬೇಕು ಎರಡು ರಾಷ್ಟ್ರಗಳ ನಡುವೆ ಅಂತ ಹೇಳಿ ಮಾತನಾಡಿರ್ತಕ್ಕಂಥದ್ದು ಮತ್ತು ಅಫ್ಘಾನ್ ಸ್ಟೂಡೆಂಟ್ಸ್ ಗಳ ವೀಸಾಸ್ ಗಳ ವಿಚಾರದಲ್ಲಿ ಮಾತುಕತೆಯನ್ನ ಆಡಿರ್ತಕ್ಕಂಥದ್ದು ಮತ್ತು ಪೇಷಂಟ್ಸ್ ಗಳನ್ನ ಭಾರತಕ್ಕೆ ಅಫ್ಘಾನಿಸ್ತಾನ್ ಪೇಷಂಟ್ಸ್ ಗಳು ಏನು ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇಂಡಿಯಾ ಏನೆಲ್ಲ ಅಸಿಸ್ಟೆನ್ಸ್ ಅನ್ನ ನೀಡಿದೆ ಅಫ್ಘಾನಿಸ್ತಾನಕ್ಕೆ ಇದುವರೆಗೂ ಅಂತ ಹೇಳಿ ನೋಡೋದಾದ್ರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸಿನ ಒಂದು ವಿಚಾರದಲ್ಲಿ ಇಂಡಿಯಾ 20,000 ಮೆಟ್ರಿಕ್ ಟನ್ಸ್ನಷ್ಟು ವೀಟ್ ಅನ್ನ ನೀಡಿರ್ತಕ್ಕಂಥದ್ದು. ಹಾಗೆ 13 ಟನ್ಸ್ಗಳಷ್ಟು ಮೆಡಿಸಿನ್ ಅನ್ನ ನೀಡಿರ್ತಕ್ಕಂಥದ್ದು. ಹಾಗೆ 5 ಲಕ್ಷ ಕೋವಿಡ್ ವ್ಯಾಕ್ಸಿನ್ ಡೋಸಸ್ ಗಳಷ್ಟು ಕೋವಿಡ್ ವ್ಯಾಕ್ಸಿನ್ ಅನ್ನ ನೀಡಿರ್ತಕ್ಕಂಥದ್ದು. ಅಫ್ಘಾನಿಸ್ತಾನಕ್ಕೆ ವಿಂಟರ್ ಕ್ಲಾತಿಂಗ್ ಅನ್ನ ನೀಡಿರ್ತಕ್ಕಂಥದ್ದು ಇತ್ತೀಚೆಗೆ ಅಫ್ಘಾನಿಸ್ತಾನಕ್ಕೆ ಭಾರತ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಅಂತಾನೆ ಹೇಳ್ಬೋದಾಗತ್ತೆ. ಈ ಎಲ್ಲ ಏಡ್ ಅನ್ನೋದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳಾದಂತ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ, WHO ವಿಶ್ವ ಆರೋಗ್ಯ ಸಂಸ್ಥೆ, ಹಾಗೇನೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮತ್ತು ಯುನಿಸೆಫ್ ಇವುಗಳ ಮುಖಾಂತರವಾಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಭಾರತ ತನ್ನ ಎಂಬಸಿಯನ್ನೇ ಅಲ್ಲಿಂದ ಹೊರತಂದಿತ್ತು. ಹಾಗಾಗಿ ಇಂಡಿಯಾ ಅಲ್ಲಿ ಗ್ರೌಂಡ್ ಪ್ರೆಸೆನ್ಸ್ ಅನ್ನ ಹೊಂದಿರಲಿಲ್ಲ. ಇವೆಲ್ಲವನ್ನ ಭಾರತ ನೀಡಿದಂತ ಇವೆಲ್ಲವನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕಾರ್ಯವನ್ನ ಈ ಸಂಸ್ಥೆಗಳು ಅಲ್ಲಿ ಮಾಡಿತ್ತು. ಇಂಡಿಯಾದ ಸ್ಟ್ಯಾಂಡ್ ಏನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಟೇಕ್ ಓವರ್ ಮಾಡಿರೋದ್ರ ಬಗ್ಗೆ ಅಂತ ಅಂದಾಗ ಇಂಡಿಯಾದ ಪ್ರೆಸಿಡೆನ್ಸಿಯ ಅಡಿಯಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ UNSC ಅನ್ನುವಂಥದ್ದು ರೆಸಲ್ಯೂಷನ್ 2593 ಅನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಇದೇನ್ ತಿಳಿಸುತ್ತೆ ಅಂತ ಅಂದ್ರೆ ಟೆರಿಟರಿ ಆಫ್ ಅಫ್ಘಾನಿಸ್ತಾನ್ ಈಸ್ ನಾಟ್ ಟು ಬಿ ಯೂಸ್ಡ್ ಟು ಥ್ರೆಟನ್ ಎನಿ ಕಂಟ್ರಿ ಆರ್ ಶೆಲ್ಟರ್ ಟೆರರಿಸ್ಟ್ ಅಂತ ಹೇಳಿ ತಿಳಿಸುತ್ತೆ. ಅಂದ್ರೆ ಅಫ್ಘಾನಿಸ್ತಾನದ ಭಾಗಗಳೇನಿವೆ ಈ ಒಂದು ರೀಜನ್ ಅನ್ನ ಟೆರರಿಸ್ಟ್ಗಳಿಗೆ ಭಯೋತ್ಪಾದಕರಿಗೆ ಶೆಲ್ಟರ್ ಅನ್ನ ನೀಡಲಿಕ್ಕೆ ಬಳಕೆ ಮಾಡುವಂತಿಲ್ಲ ಅಥವಾ ಇನ್ಯಾವುದೇ ದೇಶವನ್ನ ಹೆದರಿಸ್ಲಿಕ್ಕೆ ಅಂತ ಹೇಳಿ ಒಂದು ಏರಿಯಾವನ್ನಾಗಿ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿ ತಿಳಿಸುವಂತದ್ದೇ ಈ 2593 ರೆಸಲ್ಯೂಷನ್ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ರೆಸಲ್ಯೂಷನ್ ಅಲ್ಲಿ ಈ ರೀತಿ ಇರ್ತಕ್ಕಂಥದ್ದು. ಇದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ವಿಚಾರದಲ್ಲಿ ಭಾರತವು ಕೂಡ ಒಂದು ಪ್ರೆಸಿಡೆನ್ಸಿಯನ್ನ ಮುಂದಾಳತ್ವವನ್ನ ವಹಿಸಿರ್ತಕ್ಕಂಥದ್ದು. ಹಾಗೇನೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಭಾರತ ಯುನೈಟೆಡ್ ನೇಷನ್ನಿನ ಹೈ ಲೆವೆಲ್ ಮೀಟಿಂಗ್ ನಲ್ಲಿ ಅಫ್ಘಾನಿಸ್ತಾನದ ಹ್ಯುಮ್ಯಾನಿಟೇರಿಯನ್ ಸಿಚುಯೇಷನ್ ಬಗ್ಗೆ ಪಾರ್ಟಿಸಿಪೇಷನ್ ಅನ್ನು ಮಾಡಿದೆ. ಇದೇ ವರ್ಷದ ಕಳೆದ ವರ್ಷದ ಸೆಪ್ಟೆಂಬರ್ ನಲ್ಲಿ ನಡೆದಿದಂತ ಮೀಟಿಂಗ್ ನಲ್ಲಿ. ಹಾಗೇನೆ ಈ ಮೀಟಿಂಗ್ ನಲ್ಲಿ ಭಾರತ ನಾರ್ಮಲೈಸೇಷನ್ ಆಫ್ ರೆಗ್ಯುಲರ್ ಕಮರ್ಷಿಯಲ್ ಆಪರೇಷನ್ಸ್ ಆಫ್ ಕಾಬೂಲ್ ಏರ್ಪೋರ್ಟ್ ಅಂದ್ರೆ ಅಫ್ಘಾನಿಸ್ತಾನದ ರಾಜಧಾನಿಯಾದಂತ ಕಾಬೂಲ್ ನಲ್ಲಿರ್ತಕ್ಕಂಥ ಏರ್ಪೋರ್ಟ್ ನಲ್ಲಿ ಆಗುವಂತ ಕಮರ್ಷಿಯಲ್ ಆಪರೇಷನ್ಸ್ ಗಳು ಏನು ರೆಗ್ಯುಲರ್ ಆಗಿ ಆಗ್ತಿತ್ತು ಇವುಗಳನ್ನ ನಾರ್ಮಲೈಸ್ ಮಾಡುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಯಾವ ರೀತಿ ಆಗ್ತಿತ್ತು ಆ ರೀತಿ ಕೆಲಸ ಕಾರ್ಯಗಳು ಅಲ್ಲಿ ಸುಗಮವಾಗಿ ಸಾಗುವಂತೆ ಮಾಡೋದ್ರ ಬಗ್ಗೆ ಮಾತನಾಡಿದೆ. ಹಾಗೆ ರಿಲೀಫ್ ಮೆಟೀರಿಯಲಿನ ಫ್ಲೋ ಅನ್ನುವಂಥದ್ದು ಅಫ್ಘಾನಿಸ್ತಾನಕ್ಕೆ ನಾರ್ಮಲ್ ಆಗಿ ಆಗ್ಲಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಹಾಗೇನೆ ಭಾರತವು ಡೆಲ್ಲಿ ರೀಜನಲ್ ಸೆಕ್ಯೂರಿಟಿ ಡೈಲಾಗ್ ಆನ್ ಅಫ್ಘಾನಿಸ್ತಾನ್ ಅಂತ ಹೇಳಿ ನವೆಂಬರ್ 2021ರಲ್ಲಿ ಈ ಒಂದು ಡೈಲಾಗ್ ಅನ್ನ ಕೂಡ
ಮಾಡಿದಂಥದ್ದು, ಹೋಸ್ಟ್ ಮಾಡಿದಂಥದ್ದು. ಈ ರೀತಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಪ್ರೆಸೆನ್ಸ್ ಆದ ನಂತರದಲ್ಲಿ ಭಾರತ ಮಾಡಿರ್ತಕ್ಕಂಥ ಕಾರ್ಯಗಳು ಇವೆಲ್ಲವೂ ಕೂಡ ಇದೆ. ಹಾಗಾದ್ರೆ ಏನು ಇಶ್ಯೂ ಇಲ್ಲಿ, ಯಾಕೆ ನಾವು ಇಷ್ಟೆಲ್ಲವನ್ನ ಚರ್ಚೆ ಮಾಡ್ತೇವೆ ಅಂತ ಅಂದ್ರೆ, ತಾಲಿಬಾನ್ ಅಫ್ಘಾನಿಸ್ತಾನದ ಪೂರ್ತಿ ಕಂಟ್ರೋಲ್ ಅನ್ನ ಇತ್ತೀಚೆಗೆ ಪಡೆದಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜನಗಳಿಗೆ ಯಾವುದೇ ಕೆಲಸ ಅಥವಾ ಇನ್ಕಮ್ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲ. ಹಾಗೆ 22 ಮಿಲಿಯನ್ ಅಫ್ಘನ್ಸ್ಗಳು ಫುಡ್ ಇನ್ಸೆಕ್ಯೂರಿಟಿಯನ್ನ ಫೇಸ್ ಮಾಡ್ತಾ ಇದ್ದಾರೆ ಕಳೆದ ವಿಂಟರ್ನಿಂದ. ಯಾಕೆ ಅಂತಂದ್ರೆ ಡ್ರಾಟ್ ಡ್ರಿವನ್ ಆಗಿದೆ. ಅಲ್ಲಿನ ಕ್ಲೈಮೇಟ್ ಚೇಂಜ್ ಕೂಡ ಅಲ್ಲಿನ ಪ್ರಾಬ್ಲಮ್ಸ್ ಗಳಿಗೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಇನ್ನಷ್ಟು ಪ್ರಾಬ್ಲಮ್ಸ್ ಗಳು ಹೆಚ್ಚಾಗ್ತಾ ಇದೆ. ಕ್ಲೈಮೇಟ್ ಚೇಂಜ್, ಡ್ರಾಟ್ ಇಂದ ಕೂಡ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಫುಡ್ ಇನ್ಸೆಕ್ಯೂರಿಟಿಯನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ, ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಅವರು ಮೈಗ್ರೇಟ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಸ್ಟಾರ್ವೇಷನ್, ಹಸುವಿನಿಂದ ಬಳಲ್ತಾ ಇದ್ದಾರೆ. ಇವೆಲ್ಲವೂ ಅವರಿಗೆ ಪ್ರಾಬ್ಲಮ್ಸ್ ಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಭಾರತವು ಇಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಭಾರತ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳಲ್ಲಿ ಸಾಕಷ್ಟು ಹೂಡಿಕೆಯನ್ನ ಮಾಡಿದೆ. ಅಫ್ಘಾನಿಸ್ತಾನ ಭಾರತಕ್ಕೆ ಒಂದು ಮಿತ್ರ ರಾಷ್ಟ್ರ ಕೂಡ ಹೌದು. ಹಾಗಾಗಿ ಅಫ್ಘಾನಿಸ್ತಾನದ ಸ್ಟೆಬಿಲಿಟಿ ಅನ್ನುವಂಥದ್ದು ಭಾರತಕ್ಕೆ ಬಹು ಮಹತ್ವವನ್ನ ಪಡೆಯುತ್ತೆ. ಭಾರತಕ್ಕೆ ಯಾವ ರೀತಿಯಾಗಿ ಅಫ್ಘಾನಿಸ್ತಾನದಲ್ಲಿನ ಸ್ಟೆಬಿಲಿಟಿ ಅನ್ನುವಂಥದ್ದು ಮಹತ್ವವನ್ನ ಪಡೆಯುತ್ತೆ ಅಂತ ಅಂದ್ರೆ, ನೈಬರಿಂಗ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಾದಂಥ ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಲ್ಲೂ ಕೂಡ ಸ್ಟೆಬಿಲಿಟಿ, ಶಾಂತಿ, ಸ್ಥಿರತೆ ಅನ್ನುವಂಥದ್ದು ಉಂಟಾಗುತ್ತೆ ಅಫ್ಘಾನಿಸ್ತಾನದಲ್ಲಿ ಒಂದು ಸ್ಟೆಬಿಲಿಟಿ ಅನ್ನುವಂಥದ್ದು ಇದ್ರೆ. ಹಾಗೆ ತಾಲಿಬಾನ್ ರಿಸರ್ಜೆನ್ಸ್ ಅನ್ನುವಂಥದ್ದು ಈ ಒಂದು ಪ್ರದೇಶದಲ್ಲಿ ಎಕ್ಸ್ಟ್ರೀಮಿಸಮ್ ಅನ್ನ ರಿವೈವ್ ಮಾಡುತ್ತೆ. ಹಾಗಾಗಿ ತಾಲಿಬಾನಿನ ರಿಸರ್ಜೆನ್ಸ್ ಆಗದೆ ಇರುವಂಥದ್ದು ಅಥವಾ ಅಲ್ಲಿ ತಾಲಿಬಾನ್ ಇಲ್ಲದೆ ಶಾಂತಿಯುತವಾಗಿ ಸರ್ಕಾರ ಇರುವಂಥದ್ದು ಭಾರತಕ್ಕೆ ಬೇಕಾಗುವಂತ ಒಂದು ಅಂಶ. ಇನ್ನು ಅಫ್ಘಾನಿಸ್ತಾನದಲ್ಲಿ ಏನಾದ್ರೂ ಸಿವಿಲ್ ವಾರ್ ಆದದ್ದೇ ಆದ್ರೆ ಅದು ರೆಫ್ಯೂಜಿ ಕ್ರೈಸಿಸ್ಗೆ ಎಡೆಮಾಡಿ ಕೊಡುತ್ತೆ. ಇದರಿಂದ ಸೆಂಟ್ರಲ್ ಏಷ್ಯಾ ಮತ್ತು ಬಿಯಾಂಡ್ ನಲ್ಲೂ ಕೂಡ ರೆಫ್ಯೂಜಿ ಕ್ರೈಸಿಸ್ ಅನ್ನುವಂಥದ್ದು ಉಂಟಾಗುತ್ತೆ. ಇದು ದೊಡ್ಡ ಸಮಸ್ಯೆ ಆಗುತ್ತೆ ಭಾರತಕ್ಕೂ ಕೂಡ ಅಥವಾ ಜಗತ್ತಿಗೂ ಕೂಡ. ಒಂದು ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಈ ಸಿವಿಲ್ ವಾರ್ ಅನ್ನ ತಡೆಯುವಂಥದ್ದು ಅವಶ್ಯಕ. ಅಫ್ಘಾನಿಸ್ತಾನದಲ್ಲಿ ಏನಾದ್ರೂ ಸ್ಥಿರತೆ ಇದ್ದರೆ ಅದು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಿಗೂ ಕೂಡ ನೆರವಾಗುತ್ತೆ. ಇಂಡಿಯನ್ ಓಷನ್ಗೆ ಸೀ ಪೋರ್ಟ್ಸ್ ಗಳು ಈಸಿಯಾಗಿ ಆಕ್ಸೆಸ್ ಅನ್ನ ಪಡೆಯೋದಕ್ಕೆ ನೆರವಾಗುತ್ತೆ. ಇಂಡಿಯನ್ ಓಷನ್ ನಲ್ಲಿರ್ತಕ್ಕಂಥ ಸೀ ಪೋರ್ಟ್ಸ್ ಗಳಿಗೆ ಈಸಿ ಆಕ್ಸೆಸ್ ಅನ್ನ, ಶಾರ್ಟೆಸ್ಟ್ ಆಕ್ಸೆಸ್ ಅನ್ನ ಪಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಗಳಿಗೂ ಕೂಡ ನೆರವಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಇನ್ನು ಅಫ್ಘಾನಿಸ್ತಾನ ಅನ್ನುವಂಥದ್ದು ಭಾರತಕ್ಕೂ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ನಡುವೆಯೂ ಕೂಡ ಒಂದು ಇಂಪಾರ್ಟೆಂಟ್ ಲಿಂಕ್ ಆಗಿದೆ. ರೀಜನಲ್ ಟ್ರೇಡ್ ನಡೆಸೋದಕ್ಕೆ ಒಂದು ಕಲ್ಚರಲ್ ರೋಲ್ ಆಗಿರಬಹುದು ಮತ್ತು ಒಂದು ಬ್ರಿಡ್ಜ್ ನ ರೀತಿಯಲ್ಲಿ ಕಾರ್ಯ ಮಾಡ್ತಿದೆ. ಸೆಂಟ್ರಲ್ ಏಷ್ಯಾ ಮತ್ತು ರೆಸ್ಟ್ ಆಫ್ ದಿ ವರ್ಲ್ಡ್ ನೊಟ್ಟಿಗೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ನ ರೀತಿಯಲ್ಲಿ ಅಫ್ಘಾನಿಸ್ತಾನ ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ಭಾರತ ಈ ಒಂದು ಸ್ಟೆಬಿಲಿಟಿಯನ್ನ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಂಡಿಯಾ ತಾಲಿಬಾನ್ ನೊಟ್ಟಿಗೆ ಇದುವರೆಗೂ ಎಂಗೇಜ್ ಅನ್ನ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಡಿಪ್ಲೊಮ್ಯಾಟಿಕ್ ಇನ್ವಾಲ್ವ್ಮೆಂಟ್ ಅನ್ನ ಇಂಡಿಯಾ ತೋರಿಸ್ತಿರುವಂತ ಒಂದು ಅವಶ್ಯಕತೆ ಏನು, ಭಾರತ ಈ ರೀತಿ ತಾಲಿಬಾನ್ ನೊಟ್ಟಿಗೆ ಎಂಗೇಜ್ ಆಗೋದಕ್ಕೆ ಯಾಕೆ ಬೇಕಾಗಿತ್ತು ಅಂತ ಅಂದ್ರೆ, ತಾಲಿಬಾನ್ ಇವತ್ತು ಒಂದು ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಅನ್ನ ಅಫ್ಘಾನಿಸ್ತಾನದಲ್ಲಿ ಹೊಂದಿದೆ. ಭಾರತ ಇದುವರೆಗೂ ಮಾಡಿರ್ತಕ್ಕಂಥ ಎಕನಾಮಿಕ್ ಇನ್ವೆಸ್ಟ್ಮೆಂಟ್ ಗಳಾಗಿರ್ಬೋದು, ನಾವು ಅಲ್ಲಿ ಹೊಂದಿರತಕ್ಕಂಥ ಇಂಟ್ರೆಸ್ಟ್ ಗಳು ಇವತ್ತು ಕೂಡ ಪ್ರೆಸೆಂಟ್ ಆಗಿ ಇರಬೇಕು ಅಂತ ಅಂದ್ರೆ ನಾವು ಇವರೊಟ್ಟಿಗೆ ಮಾತುಕತೆಯನ್ನ ಆಡ್ಲೇಬೇಕಾಗತ್ತೆ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಡಿಯಾ ಆಲ್ರೆಡಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಗಳನ್ನ ಅಫ್ಘಾನಿಸ್ತಾನದಲ್ಲಿ ಮಾಡಿದೆ. $3 ಬಿಲಿಯನ್ ಗಳಷ್ಟು ಇಂಡಿಯಾ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿನ ಆಲ್ ಪಾರ್ಟೀಸ್ ಗಳೊಟ್ಟಿಗೆ ಈಗ ಅಸೆಟ್ಸ್ ಗಳನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ತಾಲಿಬಾನ್ ಕೂಡ ಪಾಕಿಸ್ತಾನದೊಟ್ಟಿಗೆ ಹೆಚ್ಚಿನ ಎಂಗೇಜ್ಮೆಂಟ್ ಅನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಭಾರತ ತಾಲಿಬಾನ್ ನಿಂದ ಹಿಂದೆ ಸರಿದಷ್ಟು ಕೂಡ ಇದು ಭಾರತಕ್ಕೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ. ಇಫ್ ಇಂಡಿಯಾ ಡಸಂಟ್ ಎಂಗೇಜ್ ನೌ, ರಷ್ಯಾ, ಇರಾನ್, ಪಾಕಿಸ್ತಾನ್, ಚೈನಾ ಇವೆಲ್ಲವೂ ಕೂಡ ಅಫ್ಘಾನಿಸ್ತಾನದ ಪೊಲಿಟಿಕಲ್ ಅಂಡ್ ಜಿಯೋ ಪೊಲಿಟಿಕಲ್ ಡೆಸ್ಟಿನಿಯನ್ನ ಶೇಪ್ ಮಾಡುವಂತ ಒಂದು ಇಂಪಾರ್ಟೆಂಟ್ ಪ್ಲೇಯರ್ಸ್ ಗಳಾಗಿ ಹೊರಹೊಮ್ತಾರೆ. ಹಾಗಾಗಿ ಭಾರತವು ಕೂಡ ಭಾರತದ ಇಂಟ್ರೆಸ್ಟ್ ಗಳನ್ನ ನಾವು ಗಮನ ಹರಿಸೋದೇ ಆದ್ರೆ ಅಫ್ಘಾನಿಸ್ತಾನದಲ್ಲಿ ಸದ್ಯಕ್ಕಿರ್ತಕ್ಕಂಥ ಗವರ್ಮೆಂಟ್ ಆದಂತ ತಾಲಿಬಾನ್ ನೊಟ್ಟಿಗಿನ ಎಂಗೇಜ್ಮೆಂಟ್ ಅನ್ನುವಂಥದ್ದು ಅನಿವಾರ್ಯ ಆಗಿದೆ ಭಾರತಕ್ಕೆ. ಹಾಗಾಗಿ ಅಫ್ಘಾನಿಸ್ತಾನದ ಸಿವಿಲಿಯನ್ಸ್ ಗಳ ಸೇಫ್ಟಿಯ ಒಂದು ವಿಚಾರದಲ್ಲಿ ಕಲೆಕ್ಟಿವ್ಲಿ ಎಲ್ಲರೂ ಕೂಡ ಆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಅರ್ಜೆಂಟ್ ನೀಡ್ ಆಗಿದೆ. ಈ ರೀತಿ ಎಲ್ಲರೊಟ್ಟಿಗೆ ನಾವು ಇದರ ಕುರಿತಂತೆ ಇನ್ವಾಲ್ವ್ಮೆಂಟ್ ಅನ್ನ ಹೊಂದಬೇಕು ಅಂದ್ರೆ ಭಾರತ ಕೂಡ ಇವರೊಟ್ಟಿಗೆ ಮೊದಲಿಗೆ ತಾಲಿಬಾನ್ ನೊಟ್ಟಿಗೆ ಮಾತುಕತೆಯನ್ನು ಪ್ರಾರಂಭ ಮಾಡುವಂಥದ್ದು ಬಹು ಅವಶ್ಯಕ. ಈ ಹಿನ್ನೆಲೆಯಲ್ಲಿ ಮಾತುಕತೆಯನ್ನ ಭಾರತ ರಿವೈವ್ ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ತಾಲಿಬಾನ್ ತನ್ನ ಸರ್ಕಾರವನ್ನ ಈಗ ಹೊಸದಾಗಿ ಏನ್ ಫಾರ್ಮ್ ಮಾಡ್ತು, ಇದರ ನಂತರದಲ್ಲಿ JP ಸಿಂಗ್ ಅವರ ಮುಂದಾಳತ್ವದಲ್ಲಿ ಇದೇ ಮೊದಲ ಬಾರಿಗೆ ಡಿಪ್ಲೊಮ್ಯಾಟಿಕ್ ಆಗಿ ಅಫಿಷಿಯಲ್ ಡೆಲಿಗೇಷನ್ ಅನ್ನ ತಾಲಿಬಾನಿನ ಮುಖ್ಯಸ್ಥರೊಟ್ಟಿಗೆ ಭಾರತ ಹೊಂದುತ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಇನ್ ದೇವಸ್ಥಳ್ ಸೀಸ್ ಫಸ್ಟ್ ಲೈಟ್ ಅನ್ನುವಂಥದ್ದು. ಭಾರತದಲ್ಲಿ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್, ಇಂಟರ್ನ್ಯಾಷನಲ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್
ಇದು 4 ಮೀಟರ್ಸ್ ಇದೆ. 4 ಮೀಟರ್ಸ್ ಇರುವಂತ ಇಂಟರ್ನ್ಯಾಷನಲ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅನ್ನುವಂಥದ್ದು ಮೊದಲ ಬಾರಿಗೆ ತನ್ನ ಲೈಟ್ ಅನ್ನ ರೀಸೆಂಟ್ ಆಗಿ ಕಂಡಿರ್ತಕ್ಕಂಥದ್ದು. ದೇವಸ್ಥಳ್ ಉತ್ತರಾಖಂಡ್ನಲ್ಲಿ ಇರ್ತಕ್ಕಂಥ ಒಂದು ಹಿಲ್ ಏನಿದೆ, ಇಲ್ಲಿ ಇದರ ಒಂದು ಸ್ಥಾನ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇದು ಭಾರತದ ಮೊದಲ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಆಗಿದೆ. ಇದನ್ನ ಇಂಟರ್ನ್ಯಾಷನಲ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅಂತ ಹೇಳಿ ಕರಿತಾ ಇದ್ದೇವೆ. ಇದರ ಮೊದಲ ಫೇಸ್ ನ ಕಮಿಷನಿಂಗ್ ಅನ್ನುವಂಥದ್ದು ಈಗ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಮುಂಬರುವಂತ ಅಕ್ಟೋಬರ್ ಏನಿದೆ 2022ರ ಅಕ್ಟೋಬರ್ನಿಂದ ಸೈಂಟಿಫಿಕ್ ಅಬ್ಸರ್ವೇಷನ್ಸ್ ಗಳನ್ನ ನಾವು ಸ್ಟಾರ್ಟ್ ಮಾಡೋದಕ್ಕೆ ನೆರವಾಗುತ್ತೆ ಈ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ನಿಂದ ಅನ್ನುವಂಥದ್ದು. ಹಾಗಾದ್ರೆ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದು 2450 ಮೀಟರ್ಸ್ ಗಳಷ್ಟು ಸಿ ಲೆವೆಲ್ ನಿಂದ ಎತ್ತರದಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ ದೇವಸ್ಥಳ್ ಅನ್ನುವಂತ ಒಂದು ಅಬ್ಸರ್ವೇಟರಿ ಏನಿದೆ, ಅಲ್ಲಿ ಇದನ್ನ ನಾವು ಕಾಣಬಹುದಾಗುತ್ತೆ. ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸಸ್ ಅಂತ ಹೇಳಿ ನೈನಿತಲ್ ಡಿಸ್ಟ್ರಿಕ್ಟ್ ನಲ್ಲಿ ಏರೀಸ್ ಅಂತ ಹೇಳಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಇಲ್ಲಿರುವಂತ ದೇವಸ್ಥಳ ಏನಿದೆ, ಇಲ್ಲಿ ಈ ಒಂದು ಲಿಕ್ವಿಡ್ ಮಿರರ್ ಟೆಲಿಸ್ಕೋಪಿನ ಇನ್ಸ್ಟಾಲೇಷನ್ ಅನ್ನ ನಾವು ಕಾಣಬಹುದಾಗಿದೆ. ಹೈಟ್ ಎಷ್ಟು ಅಂದ್ರೆ 2450 ಮೀಟರ್ಸ್ ಗಳಷ್ಟು ಆಲ್ಟಿಟ್ಯೂಡ್ ನಲ್ಲಿ ಇದು ಲೊಕೇಟ್ ಆಗಿರ್ತಕ್ಕಂಥದ್ದು ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯಲ್ಲಿ. ನೈನಿತಾಲ್ ಇಸ್ ಆಲ್ಸೋ ವೆರಿ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್. ಇಲ್ಲಿನ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಇಲ್ಲಿ ಈ ದೇವಸ್ಥಳ ಅಂತ ಹೇಳಿ ಒಂದು ಅಬ್ಸರ್ವೇಟರಿ ಏನಿದೆ, ಇಲ್ಲಿನ ಕ್ಯಾಂಪಸ್ ನಲ್ಲಿ ಈಗ ಇಂಟರ್ನ್ಯಾಷನಲ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪಿನ ಮೊದಲ ಫೇಸಿನ ಕಮಿಷನಿಂಗ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಇದರಿಂದ ಇದೇ 2022ರ ಅಕ್ಟೋಬರ್ ನಿಂದಲೇ ನಾವು ಸೈಂಟಿಫಿಕ್ ಅಬ್ಸರ್ವೇಷನ್ಸ್ ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಏರೀಸ್ ಏನಿದೆ, ಇದು ಒಂದು ಅಟಾನಮಸ್ ಇನ್ಸ್ಟಿಟ್ಯೂಟ್ ಆಗಿದೆ. ಯಾವುದರ ಅಡಿಯಲ್ಲಿ ಅಂತ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ, ಭಾರತದ ಸರ್ಕಾರದ ಅಡಿಯಲ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಒಂದು ಅಟಾನಮಸ್ ಇನ್ಸ್ಟಿಟ್ಯೂಟ್ ಆಗಿ ಇರುವಂತದ್ದೇ ಈ ಏರೀಸ್ ಅನ್ನುವಂತ ಸಂಸ್ಥೆ. ಇದು ಭಾರತ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿರುವಂತ ಕೇವಲ ಓನ್ಲಿ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಆಪರೇಷನಲ್ ಎನಿವೇರ್ ಇನ್ ದ ವರ್ಲ್ಡ್, ಜಗತ್ತಿನಾದ್ಯಂತ ಇರುವಂತ ಆಪರೇಷನಲ್ ಆಗ್ತಿರುವಂತ ಅಂದ್ರೆ ಫಂಕ್ಷನಿಂಗ್ ಆಗ್ತಿರುವಂತ ಓನ್ಲಿ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅಂತ ಹೇಳಿ ಇದು ಗುರುತಿಸ್ಕೊಳ್ಳುತ್ತೆ. ಇದು ಒಂದು ಯುನಿಕ್ ಟ್ಯಾಗ್ ಅನ್ನ ಕೂಡ ಹೊಂದಿದೆ. ಏನು ಅಂತ ಅಂದ್ರೆ ಮೇಡ್ ಇನ್ ಲಿಕ್ವಿಡ್ ಟೆಲಿಸ್ಕೋಪ್ ಆಗಿದೆ. ಗ್ಲೋಬಲಿ ಇದು ಇಟ್ ಈಸ್ ಡಿಸೈನ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಆಸ್ಟ್ರೋನಾಮಿಕಲ್ ಪರ್ಪಸಸ್, ಅಂದ್ರೆ ಕೇವಲ ಆಸ್ಟ್ರೋನಾಮಿಕಲ್ ಪರ್ಪಸಸ್ಗೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಡಿಸೈನ್ ಆಗಿರ್ತಕ್ಕಂಥ ಮೊದಲ ಲಿಕ್ವಿಡ್ ಟೆಲಿಸ್ಕೋಪ್ ಅಂತ ಹೇಳಿ ಜಗತ್ತಿನಾದ್ಯಂತ ಇದು ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟೆಲಿಸ್ಕೋಪ್ ಫೆಸಿಲಿಟಿ ಅನ್ನುವಂಥದ್ದು ಕೊಲಾಬರೇಟಿವ್ ವರ್ಕ್ಸ್ ಗಳನ್ನ ಕೆನಡಾ, ಬೆಲ್ಜಿಯಂ ಮತ್ತು ಇಂಡಿಯಾದ ಆಸ್ಟ್ರೋನಮರ್ಸ್ ಗಳು ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ಕೈ ಜೋಡಿಸಿ ಮಾಡಿರೋದ್ರ ಒಂದು ರಿಸಲ್ಟ್ ಆಗಿ ಈ ಒಂದು ಇಂಟರ್ನ್ಯಾಷನಲ್ ಟೆಲಿಸ್ಕೋಪ್ ಫೆಸಿಲಿಟಿ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಈ ಟೆಲಿಸ್ಕೋಪಿನ ಕೆಲವು ಫೀಚರ್ಸ್ ಗಳನ್ನ ನೋಡೋದಾದ್ರೆ, ಕನ್ವೆನ್ಷನಲ್ ಟೆಲಿಸ್ಕೋಪ್ಸ್ ಗಳಲ್ಲಿ ಟ್ರ್ಯಾಕ್ ಸ್ಪೆಸಿಫಿಕ್ ಸ್ಟೆಲ್ಲಾರ್ ಸೋರ್ಸ್ ಆಬ್ಜೆಕ್ಟ್ಸ್ ಗಳು ಇರುತ್ತೆ. ಆದ್ರೆ ಇಲ್ಲಿ ಇವು ಸ್ಟೇಷನರಿ ಆಗಿರ್ತಕ್ಕಂಥದ್ದು. ಹೊಸ ಆಬ್ಜೆಕ್ಟ್ಸ್ ಗಳನ್ನ ಕಂಡು ಹಿಡಿಯೋದಕ್ಕೆ ಆಗುವಂತ ಹೈಯೆಸ್ಟ್ ಪೊಟೆನ್ಷಿಯಲ್ಸ್ ಗಳನ್ನ ಕೂಡ ಈ ಒಂದು ಟೆಲಿಸ್ಕೋಪ್ ಅನ್ನುವಂಥದ್ದು ಹೊಂದಿದೆ. ಹಾಗಾಗಿ ಇದನ್ನ ಸರ್ವೆ ಟೆಲಿಸ್ಕೋಪ್ ಅಂತ ಕೂಡ ಕರಿಬಹುದು. ಹೈ ಪೊಟೆನ್ಷಿಯಲ್ ಅನ್ನ ಹೊಸ ಆಬ್ಜೆಕ್ಟ್ಸ್ ಗಳನ್ನ ಡಿಸ್ಕವರ್ ಮಾಡೋದಕ್ಕೆ ಇದು ಹೊಂದಿದೆ ಅಂತ ಹೇಳಿ ಗುರುತಿಸಬಹುದಾಗತ್ತೆ. ಮುಂದಿನ ಆರ್ಟಿಕಲ್ ಚೈನಾಸ್ ಗ್ರೋಯಿಂಗ್ ಫುಟ್ ಪ್ರಿಂಟ್ ಇನ್ ದ ಪೆಸಿಫಿಕ್ ಐಲ್ಯಾಂಡ್ಸ್ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ಡ್ ಸೆಕ್ಷನ್ ಅಲ್ಲಿ ಇಲ್ಲಿ ಹಿಂದುವಿನಲ್ಲಿ ನೀಡಲಾಗಿದೆ. ಇದನ್ನ ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಗ್ಲೋಬಲ್ ಗ್ರೂಪಿಂಗ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಚೈನಾದ ಫಾರಿನ್ ಮಿನಿಸ್ಟರ್ ಕರೆಂಟ್ಲಿ 10 ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳ ಒಂದು ವಿಸಿಟ್ ನಲ್ಲಿದ್ದಾರೆ. ಹಾಗೇನೆ ಫಿಜಿ ಒಟ್ಟಿಗೆ ಸೆಕೆಂಡ್ ಚೈನಾ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಅನ್ನ ಫಿಜಿ ಹೋಸ್ಟ್ ಮಾಡ್ತಾ ಇದೆ. ಅದರೊಟ್ಟಿಗೆ ಚೈನಾ ಕೋ ಹೋಸ್ಟ್ ಅನ್ನ ಕೂಡ ಈ ಒಂದು ಈವೆಂಟ್ ಅನ್ನ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಚೈನಾದ ಎಫರ್ಟ್ಸ್ ಗಳೇನಿದೆ, ಕಾಂಪ್ರಹೆನ್ಸಿವ್ ಫ್ರೇಮ್ವರ್ಕ್ ಡೀಲ್ ನ ಮುಖಾಂತರವಾಗಿ ಕನ್ಸೆನ್ಸಸ್ ಗಳನ್ನ ಈ ಒಂದು PICs ಗಳೊಟ್ಟಿಗೆ ಅಂದ್ರೆ 10 ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳೊಟ್ಟಿಗೆ ಈ ಮೀಟಿಂಗ್ ನಲ್ಲಿ ಪಡೆಯುವಂತ ಒಂದು ಕನ್ಸೆನ್ಸಸ್ ಅನ್ನ ಪಡೆಯುವಂತ ಒಂದು ಕಾಂಪ್ರಹೆನ್ಸಿವ್ ಫ್ರೇಮ್ವರ್ಕ್ ಡೀಲ್ ಏನಿತ್ತು, ಇದು ಫೇಲ್ಯೂರ್ ಅನ್ನ ಕಂಡಿರ್ತಕ್ಕಂಥದ್ದು. ಯಾತಕ್ಕೆ ಅಂತ ಅಂದ್ರೆ PICs ಗಳೊಟ್ಟಿಗೆ ಒಂದು ಕನ್ಸೆನ್ಸ್ ಅನ್ನ ಪಡೆಯೋದಕ್ಕೆ ಚೈನಾದ ಎಫರ್ಟ್ಸ್ ಗಳೇನಿತ್ತು ಅವು ಫೇಲ್ಯೂರ್ ಆಗ್ತಾ ಇದೆ. ಈ ಒಂದು ಡೀಲ್ ನ ಮುಖಾಂತರವಾಗಿ ಅವರ ಒಂದು ರಿಸಲ್ಟ್ ಅನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಏಪ್ರಿಲ್ 2022ರಲ್ಲಿ ಚೈನಾ ಕಾಂಟ್ರವರ್ಷಿಯಲ್ ಆದಂತ ಒಂದು ಸೆಕ್ಯೂರಿಟಿ ಡೀಲ್ ಅನ್ನ ಸೋಲೊಮನ್ ಐಲ್ಯಾಂಡ್ ನೊಟ್ಟಿಗೆ ಸಹಿ ಹಾಕಿತ್ತು. ಇದರಿಂದಾಗಿ ಸಾಕಷ್ಟು ಪ್ರಾದೇಶಿಕವಾದಂತ ಕನ್ಸರ್ನ್ಸ್ ಗಳು ಕೂಡ ಭುಗಿಲೆದ್ದಿದ್ವು. ಆದ್ರೆ ಈಗ ಈ PICs ಗಳೊಟ್ಟಿಗೆ ಒಂದು ಮೀಟಿಂಗ್ ಅನ್ನ ಜರುಗಿಸಿಯೂ ಕೂಡ
ಅವರ ಒಂದು ಚೈನಾದ ಎಫರ್ಟ್ಸ್ ಗಳೇನಿತ್ತು ಕಾಂಪ್ರಿಹೆನ್ಸಿವ್ ಫ್ರೇಮ್ವರ್ಕ್ ಡೀಲ್ ನ ಮುಖಾಂತರವಾಗಿ ಕನ್ಸೆನ್ಸಸ್ ಅನ್ನ ಪಡೆಯುವಂತದ್ದು ಅದರಲ್ಲಿ ಸಕ್ಸೆಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳಂದ್ರೆ ಏನು ಅನ್ನುವಂಥದ್ದನ್ನ ಮೊದಲಿಗೆ ನೋಡೋಣ. ಇಲ್ಲಿ 14 ಸ್ಟೇಟ್ಸ್ ಗಳನ್ನ ನಾವು ಕಾಣ್ತೇವೆ. ಪೆಸಿಫಿಕ್ ಐಲ್ಯಾಂಡ್ ಕಂಟ್ರಿ ಅಂದಾಗ ಇಟ್ ಇಸ್ ಅ ಕ್ಲಸ್ಟರ್ ಆಫ್ 14 ಸ್ಟೇಟ್ಸ್ ಅನ್ನುವಂಥದ್ದು. ಇವು ಎಲ್ಲಿದೆ ಅಂತ ಅಂದ್ರೆ ಪೆಸಿಫಿಕ್ ಓಷನಿನ ಟ್ರಾಪಿಕಲ್ ಝೋನ್ ನಲ್ಲಿ ಇದನ್ನ ನಾವು ಕಾಣಬಹುದಾಗತ್ತೆ. ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕಾಸ್ನ ನಡುವೆ ಈ ಒಂದು ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳ ಒಂದು ಕ್ಲಸ್ಟರ್ ಅನ್ನ ನಾವು ಕಾಣಬಹುದಾಗತ್ತೆ. ಈ ಇಮೇಜ್ ನಲ್ಲಿ ನೀವು ಈ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳ ಒಂದು ಕ್ಲಸ್ಟರ್ ಅನ್ನ ಕಾಣಬಹುದು. ಈ 14 ಐಲ್ಯಾಂಡ್ ಕಂಟ್ರೀಸ್ ಗಳ ಒಂದು ಕ್ಲಸ್ಟರ್ ಅನ್ನೇ PIC ಅಂತ ಹೇಳಿ ನಾವು ಕರೆಯುವಂಥದ್ದು, ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಅಂತ ಹೇಳಿ. ಇವು ಎಲ್ಲಿದೆ ಅನ್ನುವಂಥದ್ದು ಮತ್ತು ಯಾವ್ಯಾವ ಇದ್ರಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ತಿಳಿದಿರಲಿ. ಇವು ಯಾವುವು ಅಂತ ಅಂದಾಗ ಕೂಕ್ ಐಲ್ಯಾಂಡ್ಸ್, ಫಿಜಿ, ಕಿರಿಬಾತಿ, ರಿಪಬ್ಲಿಕ್ ಆಫ್ ಮಾರ್ಷಲ್ ಐಲ್ಯಾಂಡ್ಸ್, ಫೆಡರೇಟೆಡ್ ಸ್ಟೇಟ್ಸ್ ಆಫ್ ಮೈಕ್ರೋನೇಷಿಯಾ, ನೌರು, ನ್ಯೂ, ಪಲಾವ್, ಪಪುವಾ ನ್ಯೂಗಿನಿಯಾ, ಸಮಾವ್, ಸಾಲಮನ್ ಐಲ್ಯಾಂಡ್ಸ್, ಟೋಂಗಾ, ತುವಾಲು ಅಂಡ್ ವನ್ಯುಯಾಟು ಅನ್ನುವಂಥದ್ದು. ಇವಿಷ್ಟು ಕೂಡ 14 ಸ್ಟೇಟ್ಸ್ಗಳು ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಅಂತ ಹೇಳಿ ಕರೆಸ್ಕೊಳ್ಳುವಂತ ಒಂದು ಕ್ಲಸ್ಟರ್ ನಲ್ಲಿ ಇರುವಂತವು. ಇವುಗಳ ಮಹತ್ವ ಏನು ಅಂತ ಅಂದ್ರೆ ಇವು ಲಾರ್ಜೆಸ್ಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಗಳನ್ನ EEZs ಗಳನ್ನ ಲಾರ್ಜೆಸ್ಟ್ ಆಗಿ ಆಗಿರುತ್ತೆ. ಈ ಐಲ್ಯಾಂಡ್ಸ್ ಗಳನ್ನ ಇವುಗಳ ಫಿಸಿಕಲ್ ಮತ್ತು ಹ್ಯೂಮನ್ ಜಿಯೋಗ್ರಫಿಯ ಆಧಾರದ ಮೇಲೆ ಮೈಕ್ರೋನೇಷಿಯಾ, ಮೆಲನೇಷಿಯಾ ಅಂಡ್ ಪಾಲಿನೇಷಿಯಾ ಅಂತ ಹೇಳಿ 3 ಭಾಗಗಳಾಗಿ ಇವುಗಳನ್ನು ನಾವು ಡಿವೈಡ್ ಮಾಡಲಾಗಿದೆ. ಅವರ ಒಂದು ಸ್ಮಾಲ್ ಲ್ಯಾಂಡ್ ಏರಿಯಾ ಇದ್ರೂ ಕೂಡ ಈ ಐಲ್ಯಾಂಡ್ಸ್ ಗಳು ಸಾಕಷ್ಟು ವೈಡ್ ಸ್ವಾತ್ ಆಫ್ ಪೆಸಿಫಿಕ್ ಓಷನ್ ನಲ್ಲಿ ಸ್ಪ್ರೆಡ್ ಔಟ್ ಆಗಿರೋದನ್ನ ನಾವು ಕಾಣಬಹುದಾಗತ್ತೆ. ಹಾಗಾಗಿ ಸ್ಮಾಲೆಸ್ಟ್ ಆಗಿದ್ದು ಲೀಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ಸ್ ಗಳಾಗಿದ್ರೂ ಕೂಡ ಲಾರ್ಜೆಸ್ಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಗಳನ್ನ ಇಡೀ ಜಗತ್ನಲ್ಲಿ ಹೊಂದಿರತಕ್ಕಂತ ರಾಷ್ಟ್ರಗಳಾಗಿ ಈ ಕಂಟ್ರೀಸ್ ಗಳು ನಮಗೆ ಕಾಣಸಿಗುತ್ತೆ. ಹಾಗಾಗಿ ಲಾರ್ಜೆಸ್ಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ಸ್ ಝೋನ್ಸ್ ಗಳನ್ನ ಹೊಂದಿರೋದ್ರಿಂದ ಎಕನಾಮಿಕ್ ಪೊಟೆನ್ಷಿಯಲ್ ಅನ್ನುವಂಥದ್ದು ಬಹಳ ಹೆಚ್ಚಿನದಾಗಿದೆ. ಯಾಕೆಂದ್ರೆ ಫಿಶರೀಸ್ ಗಳ ವೆಲ್ತ್ ಆಗಿರ್ಬೋದು, ಎನರ್ಜಿ ಅಂಡ್ ಮಿನರಲ್ಸ್ ಗಳು ಏನು ಮೆರೈನ್ ರಿಸೋರ್ಸಸ್ ಗಳಾಗಿರ್ಬೋದು, ಇವೆಲ್ಲದರಿಂದಾಗಿ ಅವುಗಳಲ್ಲಿ ಎಕನಾಮಿಕ್ ಪೊಟೆನ್ಷಿಯಲ್ ಗ್ರೇಟರ್ ಆಗಿ ಇರುವಂತದ್ದು. ಹಾಗಾಗಿ ಅವುಗಳು ಬಿಗ್ ಓಷನ್ ಸ್ಟೇಟ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ ರಾದರ್ ದ್ಯಾನ್ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕಿಂತ. ಉದಾಹರಣೆಗೆ ನಾವು ನೋಡೋದಾದ್ರೆ ಕಿರಿಬಾತಿ ಅಥವಾ FSM ಆಗಿರ್ಬೋದು, ಈ PICs ಗಳು ಅಂದ್ರೆ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ಗಳು ಭಾರತಕ್ಕಿಂತಲೂ ದೊಡ್ಡದಾದಂತ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಗಳನ್ನ ಹೊಂದಿದೆ. ಹಾಗಾಗಿ ಮೇಜರ್ ಪವರ್ ರೈವಲ್ರಿಗಳಲ್ಲಿ ಇವರ ರೋಲ್ ಅನ್ನು ಕೂಡ ನಾವು ಕಾಣಬಹುದು. ಈ ಕಂಟ್ರೀಸ್ಗಳು ಕೂಡ ಮೇಜರ್ ಪವರ್ ರೈವಲ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾವೆ. ಹಾಗೆ ಮೇಜರ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಸೈಟ್ಸ್ ಗಳಾಗಿ ಕೂಡ ಇವು ಕಾರ್ಯ ಮಾಡ್ತಿದ್ದಾವೆ. US, UK, ಫ್ರಾನ್ಸ್ ನಂತ ಕಂಟ್ರೀಸ್ಗಳು ಅವರ ಒಂದು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಗಳನ್ನ ಮಾಡೋದಕ್ಕೆ ಇವುಗಳನ್ನ ರಿಮೋಟ್ನೆಸ್ ಆಫ್ ದೀಸ್ ಐಲ್ಯಾಂಡ್ಸ್ ಅವರಿಗೆ ಹೆಚ್ಚಿನದಾಗಿ ನೆರವಾಗುತ್ತೆ. ಇನ್ನು ಪೊಟೆನ್ಷಿಯಲ್ ವೋಟ್ ಬ್ಯಾಂಕ್ ಆಗಿ ಕೂಡ ಈ ಕಂಟ್ರೀಸ್ ಗಳನ್ನ ಕಾಣಬಹುದು. 14 PICs ಗಳು ಅವೆಲ್ಲವೂ ಕೂಡ ಸೇರಿದಾಗ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಗಳನ್ನ ಶೇರ್ ಮಾಡಿರುವಂತ ಈ ಒಂದು 14 PICs ಗಳು ಮೆನಿ ವೋಟ್ಸ್ ಗಳನ್ನ ಯುನೈಟೆಡ್ ನೇಷನ್ ಅಲ್ಲಿ ಹೊಂದಿದೆ. ಹಾಗಾಗಿ ಪೊಟೆನ್ಷಿಯಲ್ ವೋಟ್ ಬ್ಯಾಂಕ್ ಆಗಿ ಕೂಡ ಕಾರ್ಯ ಮಾಡುತ್ತೆ. ಮೇಜರ್ ಪವರ್ಸ್ ಗಳು ಅಂತ ಹೇಳಿ ಬಂದಾಗ ಇಂಟರ್ನ್ಯಾಷನಲ್ ಒಪಿನಿಯನ್ ಅನ್ನ ಮೊಬಿಲೈಸ್ ಮಾಡೋದಕ್ಕೆ 14 ರಾಷ್ಟ್ರಗಳಾಗಿ ಇವು ಕಾಣಸಿಗುತ್ತೆ. ಮತ್ತು PICs ಗಳು ಯಾಕೆ ಚೈನಾಕ್ಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅಂದ್ರೆ ಎಫೆಕ್ಟಿವ್ ಬ್ಲೂ ವಾಟರ್ ಕೇಪಬಲ್ ನೇವಿ ಆಗಿ ಇದು ಬರ್ತಾ ಇರ್ತಕ್ಕಂಥದ್ದು ಮುಖ್ಯ ಕಾರಣ. ಮತ್ತು ಕ್ವಾಡ್ ಅನ್ನ ಕೌಂಟರ್ ಮಾಡುವಲ್ಲಿ ಈ ಕಂಟ್ರೀಸ್ಗಳು ಚೈನಾಕ್ಕೆ ನೆರವಾಗುತ್ತೆ. ತೈವಾನ್ ಅನ್ನೋದು ಕೂಡ ಒಂದು ಮೇಜರ್ ರೋಲ್ ಅನ್ನ ಚೈನಾದ ಪೆಸಿಫಿಕ್ ಕ್ಯಾಲ್ಕುಲಸ್ ಅಲ್ಲಿ ಪ್ಲೇ ಮಾಡ್ತಾ ಇದೆ. ಅಪಾರ್ಟ್ ಫ್ರಮ್ ವ್ಯಾಸ್ಟ್ ಮೆರೈನ್ ರಿಚ್ನೆಸ್ ಆಫ್ PICs ಗಳನ್ನ ಹೊರತುಪಡಿಸಿದ್ರು ಕೂಡ ತೈವಾನ್ ಅನ್ನುವಂಥದ್ದು ಒಂದು ಮೇಜರ್ ರೋಲ್ ಅನ್ನ ಚೈನಾದ ಪೆಸಿಫಿಕ್ ಕ್ಯಾಲ್ಕುಲಸ್ ಅಲ್ಲಿ ಮಾಡ್ತಾ ಇದೆ. ಹಾಗಾಗಿ ಚೈನಾ ವಿಚ್ ಆಲ್ಸೋ ಕನ್ಸಿಡರ್ಸ್ ತೈವಾನ್ ಟು ಬಿ ಅ ಬ್ರೇಕ್ ಅವೇ ಟೆರಿಟರಿ, ಅದರ ಒಂದು ಭಾಗ ಅಂತ ಹೇಳಿ ಏನ್ ಗುರುತಿಸುತ್ತೆ, ಇದು ಇನ್ಎವಿಟಬಲ್ ಮಿಲಿಟರಿ ಇನ್ವೇಷನ್ಗೆ ಪ್ರಿಪೇರ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿನ ಈ PICs ಗಳು ಚೈನಾಕ್ಕೆ ಹೆಚ್ಚಿನ ಒಂದು ನೆರವಾಗುತ್ತೆ. ಹಾಗಾದ್ರೆ ಚೈನಾದ ಲೇಟೆಸ್ಟ್ ಮೂವ್ ನಿಂದಾಗಿ ಏನೆಲ್ಲ ಇಂಪ್ಲಿಕೇಶನ್ಸ್ ಗಳನ್ನ ಇಲ್ಲಿ ನಾವು ಕಾಣಬಹುದು ಅಂತ ಅಂದ್ರೆ ಇದು PICs ಗಳನ್ನ ಅಂದ್ರೆ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳನ್ನ ಮೇಜರ್ ಪವರ್ ಕಾನ್ಫ್ಲಿಕ್ಟ್ ಗೆ ಡ್ರ್ಯಾಗ್ ಮಾಡಬಹುದಾಗುತ್ತೆ. ಮತ್ತು ಟ್ರೆಡಿಷನಲ್ ಪವರ್ಸ್ ಗಳನ್ನ ಈ ಒಂದು ರೀಜನ್ ಅಲ್ಲಿ ಮೋರ್ ಕಾಶಿಯಸ್ ಆಗಿ ಮಾಡುವಂತೆ ನಾವು ಕಾಣಬಹುದು ಮುಂಬರುವಂತ ದಿನಗಳಲ್ಲಿ. ಹಾಗಾದ್ರೆ ಇಂಡಿಯಾ ಮತ್ತು PICs ಗಳ ಸಂಬಂಧಗಳ ಬಗ್ಗೆ ಏನೆಲ್ಲ ತಿಳ್ಕೋಬಹುದು ಅಂತ ಅಂದ್ರೆ ಇಂಡಿಯಾದ ಇಂಟರಾಕ್ಷನ್ ವಿತ್ PICs ಅನ್ನುವಂಥದ್ದು ಸ್ಟಿಲ್ ಲಾರ್ಜ್ಲಿ ಡ್ರಿವನ್ ಬೈ ಪ್ರೆಸೆನ್ಸ್ ಆಫ್ ಸೈಜಬಲ್ ಇಂಡಿಯನ್ ಡಯಾಸ್ಪೋರಾ ಇನ್ ದ ರೀಸನ್. ಅಂದ್ರೆ ಈ 14 ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಗಳಲ್ಲಿ ಭಾರತದ ಡಯಾಸ್ಪೋರಾ ಏನಿದೆ
ಅದರ ಒಂದು ಪ್ರೆಸೆನ್ಸ್ ನಿಂದಲೇ ಭಾರತ ಮತ್ತು PICs ಗಳ ಒಂದು ಇಂಟ್ರಾಕ್ಷನ್ ಅನ್ನುವಂಥದ್ದು ಹೆಚ್ಚಿನ ಮಹತ್ವವನ್ನ ಹೊಂದಿರತಕ್ಕಂಥದ್ದು. ಫಿಜಿಯ ಪಾಪ್ಯುಲೇಷನ್ ಅಲ್ಲಿ 40% ಭಾರತೀಯರನ್ನ ಅಂದ್ರೆ ಭಾರತದ ಮೂಲದವರನ್ನ ನಾವು ಕಾಣಬಹುದು. 3000 ಇಂಡಿಯನ್ಸ್ ಗಳಷ್ಟು ಪಪುವಾ ನ್ಯೂ ಗಿನಿಯಾದಲ್ಲಿ ಇವತ್ತು ಕೂಡ ಪ್ರೆಸೆಂಟ್ ಆಗಿದ್ದಾರೆ. ಈ ರೀತಿ ಭಾರತದ ಹೆಚ್ಚಿನ ಡಯಾಸ್ಪೋರಾ ಅಲ್ಲಿ ಪ್ರೆಸೆನ್ಸ್ ಇರುವಂತದ್ದು ಭಾರತ ಮತ್ತು ಆ ಒಂದು ರಾಷ್ಟ್ರಗಳಿಗಿರ್ತಕ್ಕಂಥ ಬಹುಮುಖ್ಯವಾದಂತ ಒಂದು ಕನೆಕ್ಷನ್ ಅಂತ ಹೇಳಿ ಕರಿಬಹುದು. ಇನ್ನ ಏರಿಯಾಸ್ ಆಫ್ ಕೋಆಪರೇಷನ್ ಯಾವ್ದೆಲ್ಲ ಇದೆ ಅಂತ ಅಂದ್ರೆ ಬ್ಲೂ ಎಕಾನಮಿ ಒಂದು ಏರಿಯಾ ಆಫ್ ಕೋಆಪರೇಷನ್ ಆಗಿದೆ. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ಆಗಿರಬಹುದು, ಹೈಡ್ರೋಕಾರ್ಬನ್ಸ್ ಆಗಿರಬಹುದು, ಇವು ಏರಿಯಾ ಆಫ್ ಇಂಟ್ರೆಸ್ಟ್ ಆಗಿರುವಂತದ್ದು. ಕ್ಲೈಮೇಟ್ ಚೇಂಜ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್, ರೈಸಿಂಗ್ ಸೀ ಲೆವೆಲ್ ಅನ್ನುವಂತ ಒಂದು ಥ್ರೆಟ್ ಏನಿದೆ ಇದಕ್ಕೆ ಸೊಲ್ಯೂಷನ್ ಅನ್ನು ನೀಡುವಂತದ್ದು ಒಂದು ಇಂಪಾರ್ಟೆಂಟ್ ಏರಿಯಾ ಆಗುತ್ತೆ ಇಬ್ಬರ ನಡುವೆ ಇರ್ತಕ್ಕಂಥದ್ದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಇಂಪಾರ್ಟೆಂಟ್ ಏರಿಯಾ ಆಗುತ್ತೆ. ಈ ರೀತಿಯಾಗಿ ಭಾರತ ಮತ್ತು ಈ ಕಂಟ್ರೀಸ್ ಗಳ ಒಂದು ರಿಲೇಶನ್ಶಿಪ್ ಇರ್ತಕ್ಕಂಥದ್ದು. ಇಂಥ ಈ ಒಂದು PICs ನ ರೀಜನ್ ಅಲ್ಲಿ ಚೈನಾ ತನ್ನ ಒಂದು ಮಹತ್ವವನ್ನ, ಇಂಪಾರ್ಟೆನ್ಸ್ ಅನ್ನ, ಪ್ರೆಸೆನ್ಸ್ ಅನ್ನ ಹೆಚ್ಚುಗೊಳಿಸಿಕೊಳ್ಳುವಂತ ಕಾರ್ಯವನ್ನ, ಎಕ್ಸ್ಪಾನ್ಷನರಿ ರೋಲ್ ಅನ್ನ ಈಗ ಚೈನಾ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಪ್ಯಾನಲ್ ಟು ಹಿಯರ್ ಅಪೀಲ್ಸ್ ಆನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನುವಂಥದ್ದು. ಅಪಿಲೇಟ್ ಕಮಿಟೀಸ್ ಗಳ ಪ್ರಪೋಸಲ್ ಅನ್ನ ಸೋಷಿಯಲ್ ಮೀಡಿಯಾ ಗ್ರಿವೆನ್ಸಸ್ ನ ವಿಚಾರದಲ್ಲಿ ಈ ಒಂದು ಪ್ರಪೋಸಲ್ ಆಫ್ ಅಪಿಲೇಟ್ ಕಮಿಟೀಸ್ ಅಂತ ಹೇಳಿ ಏನ್ ಬಂದಿದೆ ಇದ್ರ ಬಗ್ಗೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. GS ಪೇಪರ್ 2 ನ ಅಡಿಯಲ್ಲಿ ಹಾಗೆ GS ಪೇಪರ್ 3 ನ ಅಡಿಯಲ್ಲಿನ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಸೈಂಟಿಫಿಕ್ ಇನೋವೇಷನ್ಸ್ ಅಂಡ್ ಡಿಸ್ಕವರೀಸ್, issues arising out of the government policies, its design and implementation of policies, IT and computers ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಗ್ರೀವೆನ್ಸ್ ಅಪಿಲೇಟ್ ಕಮಿಟಿಯನ್ನ ಸೆಟಪ್ ಮಾಡಬೇಕು ಅಂತ ಹೇಳಿ ರೀಸೆಂಟ್ಲಿ ಒಂದು ಪ್ರಪೋಸಲ್ ಅನ್ನುವಂಥದ್ದು ಬಂದಿದೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಕುರಿತಂತೆ. ಅಲ್ಲಿನ ಅಪೀಲ್ಸ್ ಗಳನ್ನ ಈ ಒಂದು ಕಮಿಟಿ ಅನ್ನುವಂಥದ್ದು ಹಿಯರ್ ಮಾಡಬೇಕು. ಇವುಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಈ ಕಮಿಟಿಗೆ ಫಾರ್ವರ್ಡ್ ಮಾಡಿರುತ್ತೆ. ಹಾಗಾದ್ರೆ ಗ್ರೀವೆನ್ಸ್ ಅಪಿಲೇಟ್ ಕಮಿಟೀಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಕಮಿಟೀಸ್ ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು, ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಫಾರ್ಮ್ ಮಾಡುತ್ತೆ. ಆಸ್ ಪರ್ ದಿ ಡ್ರಾಫ್ಟ್ IT ರೂಲ್ಸ್ ಏನಿದೆ 2021 ನಲ್ಲಿ ಬಂದಂತ ಡ್ರಾಫ್ಟ್ IT ರೂಲ್ಸ್ ನ ಪ್ರಕಾರವಾಗಿ ಈ ಕಮಿಟೀಸ್ ಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಫಾರ್ಮ್ ಮಾಡುತ್ತೆ. ಈ ಅಪಿಲೇಟ್ ಕಮಿಟೀಸ್ ಗಳು ಯಾವೆಲ್ಲ ಅಪೀಲ್ಸ್ ಗಳು ಯೂಸರ್ಸ್ ಗಳಿಂದ ಗ್ರೀವೆನ್ಸ್ ಆಫೀಸರಿನ ಡಿಸಿಷನ್ಗೆ ವಿರುದ್ಧವಾಗಿ ಬಂದಿರುತ್ತೆ ಅವುಗಳನ್ನ ಇವರು ಡಿಸೈಡ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಈ ಕಮಿಟಿ ಯಾರನ್ನ ಹೊಂದಿರುತ್ತೆ ಅಂದ್ರೆ ಒಬ್ಬರು ಚೇರ್ಪರ್ಸನ್ ಅನ್ನ ನಾವು ಕಾಣಬಹುದು. ಹಾಗೇನೆ ಅದರ್ ಮೆಂಬರ್ಸ್ ಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಅಪಾಯಿಂಟ್ ಮಾಡಿರುತ್ತೆ. ಆ ಗವರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಿರ್ತಕ್ಕಂಥ ಕೆಲವು ಮೆಂಬರ್ಸ್ ಗಳು ಹಾಗೂ ಒಬ್ರು ಚೇರ್ಪರ್ಸನ್ ಅನ್ನ ಈ ಒಂದು ಕಮಿಟಿ ಹೊಂದಿರುತ್ತೆ. ಇದರ ವರ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಗ್ರೀವೆನ್ಸ್ ಅಪಿಲೇಟ್ ಕಮಿಟಿ ಅನ್ನುವಂಥದ್ದು ವಿತಿನ್ 30 days ಆಫ್ ರೆಸಿಪ್ಟ್ ಆಫ್ ದಿ ಕಮ್ಯುನಿಕೇಶನ್ ಫ್ರಮ್ ದಿ ಗ್ರೀವೆನ್ಸ್ ಆಫೀಸರ್ ಇದು ಕಾರ್ಯವನ್ನ ಮಾಡಬೇಕಾಗತ್ತೆ. ಹಾಗೇನೆ ಎವ್ರಿ ಆರ್ಡರ್ ಏನು ಈ ಗ್ರೀವೆನ್ಸ್ ಅಪಿಲೇಟ್ ಕಮಿಟಿಯಿಂದ ಪಾಸ್ ಆಗುತ್ತೆ ಇದನ್ನ ಇಂಟರ್ಮೀಡಿಯರಿ ಅಂತ ಹೇಳಿ ಯಾರು ಕನ್ಸರ್ನ್ ಆಗಿರ್ತಾರೆ ಇಲ್ಲಿಂದ ಇದು ಕಂಪ್ಲೈ ಕೂಡ ಆಗ್ಬೇಕಾಗಿರುತ್ತೆ. ಹಾಗಾದ್ರೆ ಗ್ರೀವೆನ್ಸ್ ಅಪಿಲೇಟ್ ಕಮಿಟಿಯ ಒಂದು ಅವಶ್ಯಕತೆ ಏನಿತ್ತು, ನೀಡ್ ಏನು ಅಂತ ಅಂದ್ರೆ 2021ರಲ್ಲಿ ಭಾರತ ಸರ್ಕಾರ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳ ನಡುವೆ ಕಂಟೆಂಟ್ ಮಾಡರೇಷನ್ ಮತ್ತು ಟೇಕ್ ಡೌನ್ ನ ವಿಚಾರದಲ್ಲಿ ಹಲವಾರು ಸ್ಟ್ಯಾಂಡ್ ಆಫ್ಸ್ ಗಳನ್ನ ನಾವು ಕಾಣಬೇಕಾಗಿ ಬಂತು. ಟ್ವಿಟರ್ ಅಕೌಂಟ್ಸ್ ಆಫ್ ನ್ಯೂ ವೆಬ್ಸೈಟ್ಸ್ ಗಳಾಗಿರ್ಬಹುದು, ಆಕ್ಟರ್ಸ್, ಪೊಲಿಟಿಕಲ್ ವರ್ಕರ್ಸ್, ಬ್ಲಾಗರ್ಸ್ ಇವರೆಲ್ಲರ ಒಂದು ಅಕೌಂಟ್ ನಲ್ಲಿ ಆಗ್ತಿದ್ದಂತ ಪೋಸ್ಟಿಂಗ್ ಮೆಸೇಜಸ್ ಗಳಾಗಿರಬಹುದು, ಫಾರ್ಮರ್ಸ್ ಎಜುಟೇಷನ್ ನ ವಿಚಾರದಲ್ಲಿ ಅವರ ಸಪೋರ್ಟ್ ಆಗಿರಬಹುದು ಮತ್ತು ಅವುಗಳನ್ನ ಬ್ಲಾಕ್ ಮಾಡುವಂಥದ್ದು, ಗವರ್ಮೆಂಟ್ ಆರ್ಡರ್ ನಿಂದ ಅವುಗಳನ್ನ ಬ್ಲಾಕ್ ಮಾಡುವಂಥದ್ದಾಗಿರ್ಬೋದು. ಈ ವಿಚಾರದಲ್ಲಿ ಹಲವಾರು ಸ್ಟ್ಯಾಂಡ್ ಆಫ್ಸ್ ಗಳನ್ನ ನಾವು ಕಾಣಬೇಕಾಗಿ ಬಂದಿತ್ತು. ಇಂಟರ್ನೆಟ್ ಆಕ್ಸೆಸ್ ಅನ್ನುವಂಥದ್ದು ಭಾರತದಲ್ಲಿ ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಹಾಗಾಗಿ ಗವರ್ಮೆಂಟ್ ಪಾಲಿಸೀಸ್ ಗಳಿಗೆ ವಿಚಾರದಲ್ಲಿ ಈ ಗವರ್ಮೆಂಟ್ ಪಾಲಿಸೀಸ್ ಗಳು ಕೂಡ ಇಂಟರ್ನೆಟ್ ನ ವಿಚಾರದಲ್ಲಿ ಹೆಚ್ಚಿನದಾಗಿ ಬರಬೇಕಾದಂತ ಅವಶ್ಯಕತೆ ಕೂಡ ಬಂದಂತದ್ದು. ಈ ರೀತಿಯ ಒಂದು ಗ್ಯಾಪ್ಸ್ ಗಳು ಏನು ಉಂಟಾಗಿತ್ತು ಈ ಇಶ್ಯೂಸ್ ಗಳಲ್ಲಿ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಅಂತ ಹೇಳಿ ಇಂಟರ್ಮೀಡಿಯರಿ IT ರೂಲ್ಸ್ ಗಳು ಕೂಡ ಡ್ರಾಫ್ಟ್ IT ರೂಲ್ಸ್ ಅಂತ ಹೇಳಿ 2021ರಲ್ಲಿ ಬಂದಂತದ್ದು. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಅಂತ ಹೇಳಿ ಇವನ್ನ ಗವರ್ಮೆಂಟ್ ಆಫ್ ಇಂಡಿಯಾ 2021ರಲ್ಲಿ ನೋಟಿಫೈ ಮಾಡಿದಂಥದ್ದು. ಇದರಲ್ಲಿ ಇರ್ತಕ್ಕಂಥ ಡ್ರಾಫ್ಟ್ ರೂಲ್ಸ್ಗೆ ಅನುಗುಣವಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಕಾರ್ಯ ಮಾಡ್ತಾ ಇವೆ. ಆದರೂ ಕೂಡ ಗ್ರೀವೆನ್ಸ್ ಅಪಿಲೇಟ್ ಕಮಿಟೀಸ್ ಗಳನ್ನ ಸೆಟಪ್ ಮಾಡುವಂತ ಕಾರ್ಯ ಜರುಗಬೇಕಾಗಿತ್ತು. ಈಗ ಅದಕ್ಕೆ ಕುರಿತಂತ ಪ್ರಪೋಸಲ್ ಅನ್ನುವಂಥದ್ದು ಬಂದಿದೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿಗೆ ಕುರಿತಂತೆ ಅಪೀಲ್ಸ್ ಗಳನ್ನ ಹಿಯರ್ ಮಾಡ್ಲಿಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಏನು ಪೋಸ್ಟ್ ಗಳು ಫಾರ್ವರ್ಡ್ ಆಗಿರ್ತವೆ ಇವುಗಳ ಮೇಲಿನ ಅಪೀಲ್ಸ್ ಗಳನ್ನ ಹಿಯರ್ ಮಾಡ್ಲಿಕ್ಕೆ ಅಂತ ಹೇಳಿ ಗ್ರೀವೆನ್ಸ್ ಅಪಿಲೇಟ್ ಕಮಿಟಿಯನ್ನ ಸೆಟಪ್ ಮಾಡ್ಲಿಕ್ಕೆ ಒಂದು ಪ್ರಪೋಸಲ್ ಬಂದಿರತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ನಾವು ಡಿಸ್ಕಸ್ ಮಾಡೋಣ. 2017ರಲ್ಲಿ ಇದನ್ನ ಕೇಳಿದಂಥದ್ದು. ಇನ್ ಇಂಡಿಯಾ ಇಟ್ ಇಸ್ ಲೀಗಲಿ ಮ್ಯಾಂಡೇಟರಿ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಟು ರಿಪೋರ್ಟ್ ಆನ್ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್ ಅಂತ ಹೇಳಿ 3 ಪ್ಲೇಯರ್ಸ್ ಗಳನ್ನ ನೀಡಿದ್ದಾರೆ. ಒಂದು ಸರ್ವಿಸ್ ಪ್ರೊವೈಡರ್ಸ್, ಮತ್ತೊಂದು ಡೇಟಾ ಸೆಂಟರ್ಸ್, ಮತ್ತೊಂದು ಬಾಡಿ ಕಾರ್ಪೊರೇಟ್.
ಇವರಲ್ಲಿ ಯಾರಿಗೆ ಲೀಗಲಿ ಇದು ಮ್ಯಾಂಡೇಟ್ರಿ ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.